ಇಲ್ಲಿ ಸ್ವರ್ಣರಥದ ಸಮರ್ಪಣೆ ಮೊದಲಾದಂತಹ ಸಂದರ್ಭಗಳಲ್ಲಿ ನಮ್ಮ ಗುರುಗಳು ಆಗಮಿಸಿದರು. ತದನಂತರ ಈಗ ನಾವು ಇವತ್ತು ಆಗಮಿಸಿದ್ದೇವೆ. ಈ ಒಂದು ಮಂಟಪದ ಉದ್ಘಾಟನೆ ಇವತ್ತಿನ ದಿವಸ ಆಗಿದೆ. ಎಲ್ಲರೂ ಸಹ ಈ ಒಂದು ಭವ್ಯವಾದ ಪರಂಪರೆ ಅನ್ನೋದೇನಿದೆಯೋ, ನಮ್ಮ ಸನಾತನ ಧರ್ಮ ಪರಂಪರೆ, ಈ ಒಂದು ಪರಂಪರೆಯನ್ನು ವಿಶೇಷವಾಗಿ ಗೌರವಿಸಿ ಇದನ್ನು ಎಲ್ಲರೂ ಸಹ ಆಚರಣೆ ಮಾಡಬೇಕು. ತದ್ವಾರ ಜೀವನವನ್ನು ಎಲ್ಲರೂ ಸಹ ಸಾರ್ಥಕ ಮಾಡಿಕೊಳ್ಳಬೇಕು. ಇಡೀ ಪ್ರಪಂಚದಲ್ಲಿ ಎಷ್ಟೇ ತಂತ್ರಜ್ಞಾನ, ಎಷ್ಟೇ ಆಧುನಿಕತೆ ಇದೆಲ್ಲವುದು ಬೆಳೆದರೂ ಸಹ ಪ್ರಪಂಚದಲ್ಲಿ ದುಃಖ ಮಾತ್ರ ಏನೂ ಕಡಿಮೆ ಆಗಿಲ್ಲ. ಇವತ್ತಿಗೂ ಸಹ ದುಃಖ ಅನ್ನೋದಿದ್ದೇ ಇದೆ. ಯಾರೂ ಸಹ ದುಃಖವನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಒಂದು ಕಡೆಯಿಂದ ದುಃಖ ಕಡಿಮೆ ಆಯಿತು ಅಂತಂದರೂ ಪುನಃ ಇನ್ನೊಂದು ಕಡೆಯಿಂದ ದುಃಖ ಅನ್ನೋದು ಬರ್ತಾನೇ ಇದೆ. ಹಿಂದಿನ ಕಾಲದಲ್ಲಿ ತುಂಬ ಜನ ಅನುಭವದಲ್ಲಿ ತುಂಬ ಜನರಿಗೆ ಗೊತ್ತಿರ್ಬೋದು. ನಾವೇನು ಹೇಳ್ತಾ ಇರ್ತೀವಿ, ನಾವಂದರೆ ಎಲ್ಲರೂ ತುಂಬ ಜನ ಸಾಮಾನ್ಯವಾಗಿ ಜನ ಮಾತನಾಡುವಾಗ ಏನು ಹೇಳ್ತಿರ್ತಾರೆ, ಒಂದು ಸಲ ಏನು ಹೇಳ್ತಾರೆ ಅಂತಂದರೆ, ಈಗಿನ ಕಾಲದಲ್ಲಿ ತುಂಬ ಸೌಕರ್ಯಗಳೆಲ್ಲ ತುಂಬ ಬಂದಿವೆ, ಹಾಗಾಗಿ ಇಷ್ಟೆಲ್ಲ ಸೌಕರ್ಯಗಳು ಬಂದಿರೋದ್ರಿಂದ ನಾವು ಸುಖವಾಗಿದ್ದೀವಿ. ಹಿಂದಿನ ಕಾಲದಲ್ಲಿವರೆಗೆ ಆದರೆ ಈ ಸೌಕರ್ಯಗಳು ಇರಲಿಲ್ಲ, ಅದರಿಂದ ತುಂಬ ಕಷ್ಟಪಡ್ತಾ ಇದ್ರು ಅಂತ ನಾವು ಹೇಳ್ತಾ ಇರ್ತೀವಿ. ಹೀಗೆಲ್ಲ ಜನ ಮಾತಾಡ್ತಿರ್ತಾರೆ ಆವಾಗ. ಆದರೆ ಇದು ಒಂದು ಸಲ ಮಾತ್ರ ಹೀಗೆ ಮಾತನಾಡೋದು. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಪುನಃ ಇದೇ ಜನರು ಏನು ಮಾತಾಡ್ತಾರೆ ಅಂತಂದರೆ, ಹಿಂದಿನ ಕಾಲದಲ್ಲಾದರೆ ಇದು ಯಾವುದೂ ಇರಲಿಲ್ಲ ರೀ, ಬಹಳ ಶಾಂತವಾಗಿದ್ದರು, ತುಂಬ ಸುಖವಾಗಿರ್ತಿದ್ರು ಹಿಂದಿನವರೆಲ್ಲ. ಈಗ ಇದೆಲ್ಲವುದು ಬರಲಿಕ್ಕೆ ಹೋಗಿ ಯಾರಿಗೂ ನೆಮ್ಮದಿನೇ ಇಲ್ಲ, ತುಂಬ ಕಷ್ಟವಾಗ್ತಾ ಇದೆ ಅಂತ ಪುನಃ ಅದೇ ಜನರು ಹೇಳ್ತಾ ಇರ್ತಾರೆ. ಅಂದರೆ ಹಿಂದೆ ಇದು ಇರಲಿಲ್ಲ, ಹಾಗಾಗಿ ತುಂಬ ಕಷ್ಟಪಡ್ತಾ ಇದ್ದರು, ಈಗ ಇದೆಲ್ಲ ಇದೆ, ಅದನ್ನು ತುಂಬ ಸುಖವಾಗಿದ್ದೀವಿ ಅಂತಲೂ ನಾವೇ ಹೇಳ್ತಾ ಇರ್ತೀವಿ ಒಂದು ಸಂದರ್ಭದಲ್ಲಿ. ಇನ್ನೊಂದು ಸಂದರ್ಭದಲ್ಲೂ ಪುನಃ ನಾವೇ ಹೇಳ್ತಾ ಇರ್ತೀವಿ, ಇದು ಯಾವುದೂ ಇರಲಿಲ್ಲ, ಅದರಿಂದ ಬಹಳ ನೆಮ್ಮದಿಯಿಂದ ಇರ್ತಿದ್ರು, ಇದೆಲ್ಲ ಬರಲಿಕ್ಕೆ ಹೋಗಿ ಇಷ್ಟೆಲ್ಲ ಸಮಯ ಆಗ್ತಾ ಇದೆ ಅಂತ ಇವಾಗಲೂ ಪುನಃ ನಾವೇ ಹೇಳ್ತಾ ಇರ್ತೀವಿ. ಆದರೆ ಏನಾಯ್ತು ಅಲ್ಲಿಗೆ, ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ಈ ಪ್ರಪಂಚದಲ್ಲಿ ಈ ಆಧುನಿಕವಾದಂತಹ ತಂತ್ರಜ್ಞಾನ ಬರಲಿಕ್ಕಿಂತ ಮೊದಲು ಸುಖ ಅನ್ನೋದಿತ್ತು ಮತ್ತು ದುಃಖವೂ ಇತ್ತು. ಈ ಆಧುನಿಕವಾದ ತಂತ್ರಜ್ಞಾನ, ಈ ಸೌಕರ್ಯಗಳು ಇದೆಲ್ಲವುದು ಬಂದ ಮೇಲೂ ಸುಖವೂ ಇದ್ದೇ ಇದೆ, ದುಃಖನೂ ಇದ್ದೇ ಇದೆ. ದುಃಖ ಹೋಗಲಿಲ್ಲ. ಒಂದು ರೀತಿಯಂತಹ ದುಃಖ ಕಡಿಮೆ ಆಯಿತು, ಆದರೆ ಇನ್ನೊಂದು ರೀತಿಯಾಗಿ ದುಃಖ ಅನ್ನೋದು ಇದ್ದೇ ಇದೆ. ಆದ್ದರಿಂದ ಯಾಕೆ ಹಾಗೆ, ಇಷ್ಟೆಲ್ಲ ಸೌಕರ್ಯಗಳು ಬಂದ ಮೇಲೆ ದುಃಖ ಕಡಿಮೆ ಆಗಬೇಕಾಗಿತ್ತು, ಯಾಕೆ ಹೀಗೆ ಅಂತ ಕೇಳಿದರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂತ ಕೇಳಿದರೆ, ಸೌಕರ್ಯಗಳು ಬಂದರೂ ಸಹ ದುಃಖದ ಮೂಲ ಮಾತ್ರ ಹೋಗಲಿಲ್ಲ. ಆದ್ದರಿಂದ ದುಃಖದ ಮೂಲ ಇರುವ ತನಕ ದುಃಖ ಇದ್ದೇ ಇರುತ್ತೆ. ಈ ಸೌಕರ್ಯಗಳು ಕೇವಲ ನಮಗೆ ಸೌಕರ್ಯವನ್ನು ಉಂಟು ಮಾಡ್ತಾ ಇವೆ ಹೊರತು ನಮಗೆ ದುಃಖ ಬರಲಿಕ್ಕೆ ಏನು ಮೂಲವೋ ಅದನ್ನು ಹೋಗಲಾಡಿಸ್ಲಿಕ್ಕೆ ಆಗುವುದಿಲ್ಲ. ಈ ಸೌಕರ್ಯಗಳಿಗೆ ಏನಾ ಮೂಲ ಅಂತಂದರೆ ಅದೇ ಅಧರ್ಮ. ಅಧರ್ಮವೇ ದುಃಖಕ್ಕೆ ಮೂಲ. ಹಾಗೂ ಹಿಂದಿನ ಕಾಲದಲ್ಲಿ ಈ ಸೌಕರ್ಯಗಳು ಯಾವುದು ಇಲ್ಲದೆ ಇದ್ದರೂ ಸುಖವಾಗಿರ್ತಾ ಇದ್ದರು. ಹೇಗೆ ಸುಖವಾಗಿರ್ತಿದ್ರು? ಈ ಸೌಕರ್ಯಗಳು ಇದ್ದವಾಗ ತಾನೇ ನಾವು ಸುಖವಾಗಿರಬೇಕು. ಸೌಕರ್ಯಗಳು ಇಲ್ಲ ಅಂತಂದರೆ ಸುಖವಾಗಿ ಹೆಂಗೆ ಇರ್ಲಿಕ್ಕೆ ಸಾಧ್ಯ ಅಂತಂದರೆ, ಸೌಕರ್ಯಗಳು ಇಲ್ಲದೆ ಹೋದರೂ ಸುಖವಾಗಿರ್ತಾ ಇದ್ದರು ಹಿಂದಿನ ಕಾಲದಲ್ಲಿ. ಯಾಕೆ ಹಾಗೆ ಅಂತಂದರೆ, ಸುಖಕ್ಕೆ ನಿಜವಾದಂತಹ ಮೂಲ ಯಾವುದು ಅಂದರೆ ಸೌಕರ್ಯ ಅಲ್ಲ, ಧರ್ಮ. ಧರ್ಮ ಅನ್ನೋದು ಸುಖದ ಮೂಲ. ಆದ್ದರಿಂದ ನಮ್ಮ ಹತ್ರ ಧರ್ಮ ಅನ್ನೋದಿದೆ ಅಂತಂದರೆ ನಾವು ಎಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಸುಖ ಅನ್ನೋದು ನಮ್ಮನ್ನು ಹುಡುಕೊಂಡು ಬರುತ್ತೆ. ಅದೇ ರೀತಿ ಅಧರ್ಮ ಅನ್ನೋದು ಅಂದರೆ ಆ ದುಃಖದ ಮೂಲವಂತಹ ಅಧರ್ಮ ಅನ್ನೋದು ನಮ್ಮ ಹತ್ರ ಇದೆ ಅಂತಂದರೆ, ನಾವು ಎಷ್ಟು ದೊಡ್ಡ ಕಟ್ಟಡದಲ್ಲಿ ಎಷ್ಟು ಸೌಕರ್ಯವಾದಂತಹ ಆಧುನಿಕವಾದಂತಹ ವಾತಾವರಣದಲ್ಲಿ ಕಟ್ಟಡದಲ್ಲಿ ಮನೆಯಲ್ಲಿದ್ದರೂ ಸಹ ಆ ದುಃಖ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ, ನಮ್ಮನ್ನದು ಬಿಡುವುದಿಲ್ಲ. ಈ ಸುಖದ ಮೂಲ ಅನ್ನೋದು ಧರ್ಮ, ದುಃಖದ ಮೂಲ ಅನ್ನೋದು ಅಧರ್ಮ. ಇದು ಮಾತ್ರ ಯಾವತ್ತೂ ಬದಲಾಗಲ್ಲ. ಎಷ್ಟು ವಿಧವಾದಂತಹ ಆಧುನಿಕತೆ ಬಂದರೂ ಏನೇ ಆದರೂ ಸಹ ಈ ಒಂದು ವಿಷಯ ಮಾತ್ರ ಬದಲಾಗಲ್ಲ, ಅದು ಒಂದೇ ರೀತಿಯಾಗಿರುತ್ತೆ. ಈ ಪ್ರಪಂಚದಲ್ಲಿ ಆಗುವಂತಹ ಬದಲಾವಣೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಪ್ರಪಂಚದಲ್ಲಿ ಆಧುನಿಕತೆ ವಿಷಯದಲ್ಲಿ, ಈ ಸಾಧನಗಳ ವಿಷಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ಬದಲಾವಣೆಗಳು ಆಗ್ತಾ ಇರ್ಬೋದು, ಆದರೆ ಇದು ಮಾತ್ರ ಯಾವತ್ತೂ ಸಹ ಬದಲಾಗುವುದಿಲ್ಲ. ಹಿಂದಿನ ಕಾಲದಲ್ಲೂ ಹಾಗೆ ಇದೆ, ಇವತ್ತೂ ಹಾಗೆ ಇದೆ, ಮುಂದೆಯೂ ಸಹ ಹೀಗೆ ಇರುತ್ತೆ. ಧರ್ಮಗಳು ಇವುಗಳ ವಿಷಯದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಅನ್ನೋದಾಗುವುದಿಲ್ಲ. ಆದ್ದರಿಂದ ಲೋಕದಲ್ಲಿ ಎಷ್ಟೇ ಸೌಕರ್ಯಗಳು ಅದೆಲ್ಲ ಇದ್ದರೂ ಏನೇ ಇದ್ದರೂ ಸಹ ಅದೆಲ್ಲ ಉಪಯೋಗಿಸ್ಕೊಳ್ಬೋದು, ಧಾರಾಳವಾಗಿ ಎಲ್ಲರೂ ಸಹ ಉಪಯೋಗ ಮಾಡ್ಕೊಳ್ಬೋದು. ಅದರೊಳಗೆ ಏನು ಆಕ್ಷೇಪ ಇಲ್ಲ. ಚೆನ್ನಾಗಿ ಎಷ್ಟು ಸೌಕರ್ಯ ಬಂದಿದೆ ಅಂತಂದರೆ ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಡಿ, ಅದರೊಳಗೆ ಏನು ಆಕ್ಷೇಪ ಇಲ್ಲ. ಆದರೆ ಹಾಗಂತ ಹೇಳಿ ಧರ್ಮವನ್ನು ಯಾವತ್ತೂ ಸಹ ನಾವು ಬಿಡಬಾರ್ದು.
ನಮ್ಮ ಧರ್ಮ ನಮಗೆ ಯಾವ ಮಾರ್ಗವನ್ನು ತೋರಿಸ್ತಾ ಇದೆಯೋ ಅದನ್ನು ಮಾತ್ರ ಯಾವತ್ತೂ ಸಹ ನಾವು ಬಿಡಬಾರದು. ಇದನ್ನು ಎಲ್ಲರೂ ಸಹ ಜ್ಞಾಪಕ ಇಟ್ಕೊಳ್ಬೇಕು. ಆದ್ದರಿಂದ ಎಷ್ಟೊಂದು ಆಧುನಿಕ ಯುಗದಲ್ಲಿ ನಾವಿದ್ದರೂ ಸಹ ಈ ಒಂದು ಧರ್ಮ ಮಾರ್ಗವನ್ನು ಯಾವತ್ತೂ ಸಹ ನಾವು ಬಿಡಬಾರದು.